ನನ್ನ ಪ್ರಭುಜಿ, ಹೇಳಿ. ಈಗ ಕೃಷ್ಣ ಯಾಕೆ ಅರ್ಜುನಿಗೆ ಮಾತ್ರ ಬೋಧನೆ ಯಾಕೆ ಮಾಡಿದೆ, ದುರ್ಯೋಧನ ಮಾಡಿಲ್ಲ, ಕರ್ಣಗೆ ಯಾಕೆ ಮಾಡ್ಲಿಲ್ಲ? ಇದರದ್ದು ಭಗವದ್ಗೀತೆ ನಿಮಗ್ ಗೊತ್ತಾ? ಇಲ್ಲ, ನಮ್ಗೆ ಗೊತ್ತಿಲ್ಲ. ವೆರಿ ಗುಡ್. ಸೊ ಭಗವಂತ ಬಂದ್ಬಿಟ್ಟು ವಿಶ್ವರೂಪ ತೋರಿಸ್ತಾನೆ ಅರ್ಜುನಿಗೆ, ಕರೆಕ್ಟಾ? ಆದ್ರೆ ಮೊದಲು ತೋರ್ಸಿದ್ರು ವಿಶ್ವರೂಪ ಯಾರಿಗೆ ಗೊತ್ತಾ? ಈ ಅಯೋಗ್ಯನಿಗೆ ತೋರಿಸಿದ್ದು, ದುರ್ಯೋಧನಿಗೆ. ಯಾವಾಗ ಒಂದು ಸಂಧಿನಿ ಮಾಡಕ್ಕೆ ಅಂತ ಹೋಗ್ತಾನಲ್ಲ, ಆವಾಗ ಎಷ್ಟ್ರ ಮಟ್ಟಿಗೆ ಕೆಳಗಿಳಿದು ಹೋಗ್ತಾನೆ ಕೃಷ್ಣ ಅಂದ್ರೆ 5 ಊರುಗಳು ಕೊಟ್ರು ಸಾಕು ಅಂತಾನೆ. ಎಷ್ಟು? ಇಡೀ ರಾಜ್ಯನೇ ಕೊಟ್ಬಿಡ್ಬೇಕು ಪಾಂಡವ್ರಿಗೆ ಸೇರಿರೋದು ಎಲ್ಲಾನು. ಸರಿ ಬೇಡ, ಅರ್ಧ ಕೊಡು. ಅರ್ಧನೂ ಆಗಲ್ವಾ, 5 ಊರುಗಳು ಕೊಡು. ಆ ಅಯೋಗ್ಯನು ಸೂಜಿ ಇಡೋ ಅಷ್ಟು ಜಾಗನು ಕೊಡಲ್ಲ ಅಂತ. ಇನ್ನೊಂದೇನ್ ಮಾಡ್ತಾನೆ, ಕೃಷ್ಣನನ್ನೇ ಕೊಲ್ಲೋದಕ್ಕೂ ಪ್ರಯತ್ನ ಮಾಡ್ತಾನೆ. ಆವಾಗ ವಿಶ್ವರೂಪ ತೋರಿಸ್ತಾನೆ, ದುರ್ಯೋಧನಿಗೆ ತೋರಿಸ್ತಾನೆ. ಮತ್ತೆ ಧೃತರಾಷ್ಟ್ರ ಹುಟ್ಟು ಕುರುಡ, ಆತನಿಗೆ ಕಣ್ಣುಗಳನ್ನ ಕೊಟ್ಟು ಆತನಿಗೂ ವಿಶ್ವರೂಪವನ್ನ ತೋರಿಸ್ತಾನೆ. ಆದ್ರೂ ಆತ ಸ್ವೀಕಾರ ಮಾಡ್ಲಿಲ್ವಲ್ಲ. ಭಗವದ್ಗೀತೆ ಹೇಳಕ್ ಮುಂಚೆನೆ ಭಗವಂತ ಯಾರನ್ನು ಅಷ್ಟು ಸುಲಭವಾಗಿ ಶಿಕ್ಷಿಸೋದಿಲ್ಲ ಪ್ರಭು. ಹಲವಾರು ಅವಕಾಶಗಳನ್ನ ಕೊಡ್ತಾನೆ. ಎಲ್ಲಾ ಅವಕಾಶಗಳನ್ನ ತಿರಸ್ಕರಿಸಿದಾಗ ಮಾತ್ರನೇ ಆತನಿಗೆ ಆ ಒಂದು ದುರ್ಯೋಧನಿಗೆ ಆ ಗತಿ ಏನಕ್ಕೆ ಅಂದ್ರೆ, ಇನ್ನೊಂದು ಗೊತ್ತಾ, ಭೀಷ್ಮಾಚಾರ್ಯರು ಎಷ್ಟು ಬೋಧನೆ ಮಾಡ್ತಾರೆ ಆತನಿಗೆ. ಯಾಕೆ? ವಿದುರನು ಒಳ್ಳೆ ಮಾತು ಹೇಳಿದಾಗ ಆತನ ರಾಜ್ಯದಿಂದ ಬಹಿಷ್ಕರಿಸ್ತಾನೆ. ಅಂತ ಅಯೋಗ್ಯನಾಗಿದ್ದ, ಒಳ್ಳೆ ಮಾತುಗಳು ಸ್ವೀಕಾರ ಮಾಡುವಂತ ವ್ಯಕ್ತಿ ಅಲ್ಲ ಆತ. ಅದಕ್ಕೆ ಆತನಿಗೆ ಆಗತಿ. ಇನ್ನೊಂದು, ಕೃಷ್ಣನು ಹಲವಾರು ಸಂದೇಶ ಕೊಡ್ತಾನೆ. ಇನ್ನು ನೀವೆಲ್ಲ ಪ್ರಾರಂಭಿಕರು ಕೆಲವೊಂದು ಹೇಳಬಾರ್ದು, ಯಾಕಂದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಬಟ್ ಸತ್ಯಾಂಶ, ಕೃಷ್ಣನು ನೀವೆಷ್ಟು ಅಧರ್ಮಿಗಳಾಗಿದ್ದಾರೆ, ಎಷ್ಟು ಅಯೋಗ್ಯರಾಗಿದ್ದಾರೆ, ನಿಮ್ಮ ಶಿಕ್ಷೆನೂ ಅಷ್ಟೇ ಬರುತ್ತೆ. ಸೊ ದುರ್ಯೋಧನ ಸಾವು ತಿಳ್ಕೊಂಡಿದ ತಕ್ಷಣ ಜೀವನದಲ್ಲಿ ಯಾರು ದುರ್ಯೋಧನ ಆಗ್ಬೇಕು ಅಂತ ಇಷ್ಟ ಪಡಲ್ಲ. ಗೊತ್ತೆ ಆತನು ಸತ್ತಿದ್ದು ಯಾವ ರೀತಿ? ಭೀಮಸೇನು ತೊಡೆಯನ್ನ ಒಡೆದಾಕಿ ಸತ್ತಿದ್ದು. ಇನ್ನೊಂದು ಗೊತ್ತಾ, ಆ ಒಂದು ಗದೆ ಯುದ್ಧದಲ್ಲಿ ಸೊಂಟಕ್ಕೆ ಕೆಳಗಡೆ ಹೊಡೆಯೋಂಗಿಲ್ಲ, ಅದ ಅಧರ್ಮಿಗೆ ಅನ್ವಯವಾಗೋದಿಲ್ಲ. ಅದ ಹಲವಾರು ಮಾತುಗಳು ಬರುತ್ತೆ, ಆತ ಶಬ್ದ ಮಾಡಿದ, ಇದು ಮಾಡಿದ, ಅದು ಮಾಡೋದು ಬರುತ್ತೆ. ಆದ್ರೆ ಅಯೋಗ್ಯನಿಗೆ ಅದು ಅನ್ವಯ ಆಗೋದಿಲ್ಲ. ಹೆಂಗ್ ಬೇಕಾದ್ರೂ ಹೊಡಿಬಹುದು. ಅದನ್ನ ಮೊದಲನೇ ಅಧ್ಯಾಯದಲ್ಲೇ ಪ್ರಭುಪಾದ ತಿಳಿಸ್ತಾರೆ. 6 ಆಕ್ರಮರರು ಯಾರು ಇರ್ತಾರೆ, ಅವನು ಹೆಂಗ್ ಬೇಕಾದ್ರೂ ಕೊಲ್ಲಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಯಾರು ರಾಜ್ಯವನ್ನ ಅಪಹರಿಸ್ಕೊಂಡಿದ್ದಾರೆ, ಯಾರು ಒಬ್ಬರ ಹೆಂಡತಿಯನ್ನ ಅಪಹರಿಸ್ಕೊಂಡಿದ್ದಾರೆ, ಯಾರು ಮೋಸ ಮಾಡ್ತಾರೆ, ಯಾರು ಬೆಂಕಿ ಹಾಕ್ತಾರೆ, ಯಾರು ಮಾರಣಾಸ್ತ್ರಗಳಿಂದ ಇದು ಮಾಡ್ತಾರೆ, ಯಾರು ವಿಷವನ್ನು ಕೊಡ್ತಾರೆ, ಎಲ್ಲವನ್ನೂ ಮಾಡಿದ್ದಾರೆ ಈತ. ಆತನಿಗೆ ಕಾನೂನು ಇಲ್ಲ ಧರ್ಮದ ಒಂದು ಇದು ಅನ್ವಯ ಆಗೋದಿಲ್ಲ. ಆತನ ಹೆಂಗ್ ಬೇಕಾದ್ರೂ ಕೊಲ್ಲಬಹುದು. ಧರ್ಮದಿಂದನೇ ಆತನ ಕೊಲ್ಲಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆವಾಗ ತೊಡೆಯನ್ನ ಒಡೆದು ಬೆಸಾಕ್ದಾಗ ಆತ ಸಾಯೋದಿಲ್ಲ, ಗೊತ್ತಾ? ಆವಾಗ ರಣಹದ್ದುಗಳು ಅದು ಇದೆಲ್ಲ ಬಂದು ಆತನ ಕಣ್ಣುಗಳನ್ನ ಒಂದೊಂದು ಕಿತ್ಕೊಂಡೇ ಆತ ಸಾಯೋದು. ಇದೆಲ್ಲ ನಾವೆಲ್ಲ ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ತಪ್ಪು ಮಾಡೋರು ಮಾಡ್ತಾನೆ ಇರ್ತೀವಿ, ಏನಾಗುತ್ತೆ ಏನಾಗಲ್ಲ ಅನ್ಕೊಂಡು, ಖಂಡಿತ ಇಲ್ಲ. ಸೊ ನಮ್ಮ ಸಾವಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಎಂತ ಅಯೋಗ್ಯನು ಅನ್ನೋದು. ಎಷ್ಟೋ ಜನರಿಗೆ ನೋಡ್ಬೋದು, ಇದು ಬರುತ್ತೆ, ಅಲ್ಲೂ ಹೇಳ್ತೇನೆ, ಈ ಒಂದು ಕುಲತುಂಗ ಆತನಿಗೆ ಎಂತ ಸಾವು ಬಂತು ಗೊತ್ತಾ? ದೇಹದಲ್ಲಿ ಹುಳಗಳು ಬೀಳುತ್ತೆ, ಇನ್ನು ದೇಹದಲ್ಲಿ ಹುಳ ಬಿದ್ದು ಆಚೆ ಕಡೆ ಬರುತ್ತೆ, ಆ ದೇಹವನ್ನೆಲ್ಲ ತಿಂತಾ ಹೋಗುತ್ತೆ. ಹೆಂಗಿರುತ್ತೆ ಗೊತ್ತಾ? ಒಂದು ಗುಳ್ಳೆ ತರ ಬರುತ್ತೆ, ಅದ್ರ ಒಡೆದೋಗಿ ಅದರಿಂದ ಹುಳಗಳು ಬಂದು ಆ ಒಂದು ಇದನ್ನ ನರಕ ಯಾತನೆ. ನರಕದಲ್ಲಿ ಆಮೇಲೆ ಬೇರೆ ನರಕದಲ್ಲಿ ಯಾತನ ಶರೀರ ಸಿಗುತ್ತೆ, ಅದೊಂದು ದೊಡ್ಡ ವಿಚಾರ ಇದೆ. ಆ ನರಕದಲ್ಲಿ ಹೋದಾಗ, ಉದಾಹರಣೆಗೆ ನೀವೇನು ಚಿಕ್ಕ ತಪ್ಪು ಮಾಡಿದೆ ಅಂದ್ಕೊಳ್ಳಲ್ಲ, ಯಾರನ್ನೋ ಒಬ್ರು ನೀವು ಮನೆ ಮೇಲಿಂದ ಕೆಳಗಡೆ ಬಿಸಾಕ್ಬಿಟ್ಟು ಸಾಯಿಸಾಕ್ಬಿಟ್ರು. ಸೊ ಅದನ್ನ ನಿಮ್ನ ಲಕ್ಷ ಬಾರಿ ಮನೆ ಮೇಲಿಂದ ಕೆಳಗಡೆ ಹಾಕ್ತಾರೆ. ಅಲ್ಲೊಂದು ಪರ್ವತ ಇರುತ್ತೆ, ಪರ್ವತ ಮೇಲಿಂದ ಕೆಳಗಡೆ ಹಾಕ್ತಾರೆ. ಅಲ್ಲಿಗೆ ಯಾತನ ಶರೀರ, ಈ ಶರೀರ ಇರಲ್ಲ, ಯಾತನ ಶರೀರ ಇರುತ್ತೆ. ಮೇಲಿಂದ ಬಿದ್ದಾಗ, ಇವಾಗ ನೀವು ಮೇಲಿಂದ ಬಿದ್ದಾಗ ನಿಮ್ಗೆ ಏನಾಗುತ್ತೆ? ನೋವಾಗುತ್ತೆ, ತಲೆ ಹೊಡೆದೋಗುತ್ತೆ, ಕೈಕಾಲು ಹೊಡೆದೋಗುತ್ತೆ, ಎಲ್ಲ ಆಗುತ್ತೆ. ಹಂಗೆ ಆಗುತ್ತೆ. ಆದ್ರೆ ಸಾಯೋದಿಲ್ಲ. ಇಲ್ಲಿ ಸತ್ತೋಗ್ತೀವಿ, ಅಲ್ಲಿ ಸಾಯೋದಿಲ್ಲ. ಮತ್ತೊಮ್ಮೆ ಎತ್ಕೊಂಡು ಹೋಗಿ ಮತ್ತೊಮ್ಮೆ ಕೆಳಗಡೆ ಹಾಕ್ತಾರೆ. ಈ ರೀತಿ ಲಕ್ಷಾಂತರ ಬಾರಿ ಮಾಡ್ತಾರೆ. ಕುದಿತಾ ಇರುತ್ತೆ ಎಣ್ಣೆ, ಆ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಅಂತೀವಲ್ಲ, ಫ್ರೈ ಮಾಡ್ತಾರೆ. ಸಾಯೋದಿಲ್ಲ. ಆದ್ರೆ ಇನ್ನೊಂದು ತಾಮ್ರೆ ಒಂದು ಇದಿದೆ, 28 ನರಕಲೋಕಗಳಿದೆ. ಅದ್ರಲ್ಲಿ ಹಾಕಿದಾಗ ನೀವು ಕೈ ಇಟ್ರೆ ಕೈ ಹಂಗೆ ಸುಟ್ಟೋಗ್ಬಿಡುತ್ತೆ. ಕೆಳಗಡೆ ಬೆಂಕಿ, ಮೇಲ್ಗಡೆ ಸೂರ್ಯ ಸುಡ್ತಾ ಇರುತ್ತೆ, ಮೇಲೆ ಕೆಳಗೆ ಇಟ್ಟಾಗ ನೀವು ಕೈ ಇಟ್ರೆ ಕೈ ದೇಹ ಹಂಗಂಗೆ ಇದಾಗ್ತಾ ಇರುತ್ತೆ. ಸಾಯೋದು ಮಾತ್ರ ಇಲ್ಲ. ಅದು ನರಕ ಯಾತನೆ. ಅಂದ್ರೆ ಇವತ್ತಿನ ದಿನ ಪ್ರಪಂಚ ಎಲ್ಲರೂ ತಪ್ಪು ಮಾಡ್ತಿದ್ದಾರೆ, ಈ ರೀತಿ ಅಕ್ರಮಗಳನ್ನ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ಜ್ಞಾನ ಇಲ್ಲ. ಇದರಿಂದ ನಾನು ಏನ್ ಅನುಭವಿಸ್ತೀನಿ ಅನ್ನೋದು ಗೊತ್ತಿಲ್ಲ, ಮಾಡ್ತಿದ್ದಾರೆ. ಒಂದು ಸರಿ ಜ್ಞಾನ ಬಂದವನು
ತಪ್ಪು ಮಾಡು ಅಂದ್ರೂ ಮಾಡೋದಿಲ್ಲ. ಬೆಚ್ಚಿ ಬೀಳ್ತಾನೆ. ತಪ್ಪು ಮಾಡ ಹೇಳಿದ್ರು ಹೌದಿಲ್ಲ ಜೀವನದಲ್ಲಿ ಆ ಮಟ್ಟಕ್ಕಾಗ್ಬಿಡುತ್ತೆ. ಸೊ ಜ್ಞಾನ ತುಂಬಾ ಮುಖ್ಯ ಪ್ರಭು. ಚಿಕ್ಕದಾಗಿ ಒಂದು ವಿಚಾರ ಹೇಳ್ತೀನಿ ಈ ಜ್ಞಾನ ಬಂದಾಗ. ಅದು ಬೇರೆ ಸಂದೇಶ ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ತೆನಾಲಿ ರಾಮಕೃಷ್ಣ ಅಂತ ಇದ್ದಾನೆ. ಕೃಷ್ಣದೇವರಾಯ ಒಂದು ಆಸ್ಥಾನದಲ್ಲಿ. ರಾಜ ಒಂದು ಬಾರಿ ಏನ್ ಮಾಡ್ತಾನೆ, ಎಲ್ಲರಿಗೂ ಒಂದೊಂದು ಬೆಕ್ಕು ಕೊಡ್ತಾನೆ. ಬೆಕ್ಕಿನ ಮರಿ ಕೊಟ್ಬಿಟ್ಟು, ಎಲ್ಲರೂ ಚೆನ್ನಾಗಿ ಸಾಕಿ ಒಂದು ಬೆಕ್ಕುಗಳನ್ನ. ಚೆನ್ನಾಗಿ ಸಾಕಿದ್ರೆ ಯಾರು ಚೆನ್ನಾಗಿ ಸಾಕಿದ್ದಾರೆ ಅಂಥವ್ರು ನಾನು ಬಹುಮಾನ ಕೊಡ್ತೀನಿ. ಅದಕ್ಕೋಸ್ಕರ ಸಾಕೋದಕ್ಕೆ ಅಂತ ಎಲ್ಲರಿಗೂ ಒಂದು ತುಂಬಿರೋ ಒಂದು ಹಸು, ಕರು ಇರುವಂತ ಹಸು, ಒಬ್ಬೊಬ್ರಿಗೆ ಇಷ್ಟಿಷ್ಟು ಹಾಲು ಕೊಡ್ಬೇಕು ಅಂತ ಹಸುನ್ ಕೊಡ್ತೀನಿ ಅಂತಾನೆ. ಎಲ್ಲರೂ ಚೆನ್ನಾಗಿ ಸಾಕ್ತಾರೆ ಬಹುಮಾನ ಪಡ್ಕೊಳ್ಬೇಕು ಅಂತ. ಸೊ ಕೊನೆಯ ದಿವಸ ಒಂದ್ ದಿವಸ ಬರುತ್ತೆ, ಎಲ್ಲರೂ ಬೆಕ್ಕನ್ನ ಎತ್ಕೊಂಡ್ಬರ್ತಾರೆ, ಎಲ್ಲರೂ ಎತ್ಕೊಂಡ್ಬರ್ತಾರೆ. ಹುಲಿ ತರ ಇರುತ್ತೆ ಒಂದೊಂದು ಬೆಕ್ಕು. ಆ ಬೆಕ್ಕು ನೋಡ್ಬೇಕು, ನಡಿಯಕ್ಕೂ ಸಹ ಆಗ್ತಾ ಇರಲ್ಲ ಅಂತ ಬೆಕ್ಕು ಇರುತ್ತೆ. ಈ ತೆನಾಲಿ ರಾಮಕೃಷ್ಣ ಎತ್ಕೊಂಡ್ಬರ್ತಾನೆ ಬೆಕ್ಕು. ಅದು ಬಡಕಲಾಗಿರುತ್ತೆ, ಒಣಗೋಗಿರುತ್ತೆ. ಛೇ! ಏನಿದು ಅಂದ್ರೆ, "ಏನ್ ಮಾಡೋದು ಸ್ವಾಮಿ ಎಂತ ಬೆಕ್ಕನ್ನ ಕೊಟ್ಟಿದ್ದಾರೆ ನೀವು? ಅದು ಹಾಲೇ ಕುಡಿಯಲ್ಲ ಅನ್ನುತ್ತೆ" ಅಂತಾನೆ. ರಾಜನಿಗೆ ಇರೋರ್ಗೆಲ್ಲ ಆಶ್ಚರ್ಯ. ಹಾಲು ಕುಡಿಯೋದ? ಅದು ಬೆಕ್ಕು ಹಾಲು ಕೊಡೋದಿಲ್ಲ. ಅದು ಕಳ್ಳತನದಿಂದ ಹೋಗಿ ಹಾಲು ಕುಡಿಯುವಂಥದ್ದು ಯಾಕಪ್ಪ ಕುಡಿಯೋದಿಲ್ಲ? "ಇಲ್ಲ ಸ್ವಾಮಿ ನಾನೆಷ್ಟು ಪ್ರಯತ್ನ ಮಾಡಿದೆ ಹಾಲು ಕುಡಿತಾ ಇಲ್ಲ." ಏನ್ ಮಾಡ್ತಾ ಇರ್ತಾನೆ? ಹಾಲೆಲ್ಲ ಕಡ್ದು ಈತ ಕುಡಿತಾ ಇರ್ತಾನೆ. ಈತ ಬೆಕ್ಕುಗ್ ಕೊಡ್ತಾ ಇರಲ್ಲ. ಆನಂತರ ಏನಾಗುತ್ತೆ ಅಂದ್ರೆ, "ಸರಿ ನಮ್ಗೆಲ್ಲ ನಂಬಿಕೆ ಇಲ್ಲ" ಅಂತ. "ಸರಿ ಆಯ್ತು ಸ್ವಾಮಿ ನೀವೇ ಇಡಿ ಬೆಕ್ಕನಿಗೆ ಹಾಲು" ಅಂತಾರೆ. ಸರಿ ಆ ಬೆಕ್ಕನ್ನ ಕರ್ಕೊಂಡ್ಬಂದು ಇಟ್ಬಿಟ್ಟು ಹಾಲು ಎತ್ಕೊಂಡ್ಬಂದು ಇಡ್ತಾರೆ ಅಷ್ಟೇ. ಇಟ್ಟಿದ ತಕ್ಷಣ ಇಲ್ಲಿ ಜಿಗದಲ್ಲಿ ಓಡೋಗ್ಬಿಡುತ್ತದು. ಏನದಯ್ಯ ವಿಚಿತ್ರ! ಹಾಲನ್ನ ನೋಡಿ ಹಿಂಗ್ ಎದ್ರುಕೊಂಡು ಹೋಗ್ತಾ ಇದೆಯಲ್ಲ. ಆವಾಗ ತೆನಾಲಿ ರಾಮ, "ಏನೋ ಮರ್ಮ ಇದೆ, ಏನಿದ್ರಲ್ಲಿ ಹೇಳು" ಅಂತಾನೆ. ಅವಾಗ ಹೇಳ್ತಾನೆ, "ಸ್ವಾಮಿ, ಬೆಕ್ಕಿನ ಕರ್ತವ್ಯ ಏನು? ಇಲಿಗಳನ್ನ ಹಿಡಿಯೋದು. ಮನೇಲಿ ಇಲಿ ಇದ್ರೆ ಅದ್ ಹಿಡ್ಕೊಳ್ಬೇಕು. ನೀವು ಹಾಲು ತುಂಬ್ಸಿ ಕೊಟ್ರೆ ಅದ್ರ ಕರ್ತವ್ಯ ಎಲ್ಲಿ ಮಾಡುತ್ತೆ? ಸರಿಯಪ್ಪ, ಈ ಹಾಲು ಕುಡಿತಾ ಇಲ್ವಲ್ಲ ಇದಕ್ ನೀನ್ ಏನ್ ಮಾಡ್ದೆ?" ಹೇಳ್ತಾನೆ, "ಪ್ರತಿದಿನ ಹಾಲನ್ನ ಸುಡೋ ಹಾಲು, ಸುಡೋ ಹಾಲನ್ನ ಇಡ್ತಾ ಇದ್ದೆ. ಪ್ರತಿ ಸರಿ ಅದು ಪ್ರಯತ್ನ ಮಾಡೋದು ಹಾಲು ಕುಡಿಯೋಕೆ. ಅದರ ಮೂಗು, ಅದು ನಾಲಿಗೆ ಮುಟ್ಟಿದ ತಕ್ಷಣ ಸುಟ್ಟೋಗುತ್ತೆ ಅದು. ಓಡೋಗ್ತಾ ಇತ್ತು. ಹಲವಾರು ಬಾರಿ ಅನುಭವ ಆಗೋಯ್ತು ಅದಕ್ಕೆ. ಇವಾಗ ತಣ್ಣಗಿರೋ ಹಾಲಿಟ್ರುನು ಹಾಲಿಟ್ಟಿದ ತಕ್ಷಣನೇ ಅದು ಓಡೋಗ್ಬಿಡುತ್ತೆ." ಅರ್ಥ ಆಗ್ತಿದೆಯಾ? ಸೊ ಜ್ಞಾನ ಅನ್ನೋದು ಆ ರೀತಿ. ಆವಾಗ ನಮಗೆ ಚುರುಕು ಮುಟ್ಸ್ತಾ ಬೆಚ್ಚಿ ಬೀಳ್ತೀವಿ ತಪ್ಪು ಮಾಡಬೇಕು ಅಂದ್ರೆ. ಆ ಜ್ಞಾನ ಇಲ್ದೇ ಇರುವಾಗ ಸಾಧಾರಣವಾಗಿ ತಪ್ಪುಗಳನ್ನ ಮಾಡ್ತಾನೇ ಇದ್ದೀವಿ. ಒಂದು ಸುಳ್ಳು ಹೇಳಿದ್ರೆ ಅದಕ್ಕೆ ಏನ್ ಕರ್ಮ ಬರುತ್ತೆ? ಒಬ್ಬರಿಗೆ ನೋವು ಕೊಟ್ರೆ ಏನ್ ಕರ್ಮ ಬರುತ್ತೆ? ಒಬ್ಬರನ್ನ ಹೊಡೆದ್ರೆ, ಒಬ್ಬರನ್ನ ಬೈದ್ರೆ ಹಲವಾರು ಇದೆ. ನೀವು ಅದಕ್ಕೆಲ್ಲ ಇದನ್ನ ಓದ್ಕೊಳ್ಬೇಕು. ಹಲವಾರು ಪುರಾಣಗಳಿದೆ. ಗರುಡ ಪುರಾಣ ಅಂತ ಬರುತ್ತೆ. ಸತ್ತ ಮೇಲೆ ಏನೆಲ್ಲ ಯಾವುದು ಅದೆಲ್ಲ ಓದ್ಕೊಂಡ್ರೆ, ಅದಕ್ಕೆ ಆಗಿನ ಕಾಲದಲ್ಲಿ ಯಾರಾದ್ರೂ ಸತ್ತೋದ್ರೆ ಅಲ್ಲಿ ಗರುಡ ಪುರಾಣದ ಒಂದು ಪಾರಾಯಣ ನಡೀತೆ. ಯಾಕೆ? ಇರೋರಿಗೆಲ್ಲ ಗೊತ್ತಾಗ್ಲಿ, ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡ್ತಿರ್ಲಿ. ಇವಾಗ ಜ್ಞಾನ ಇಲ್ಲ ಅನ್ನೋ ಕಾರಣಕ್ಕೆ ತಪ್ಪುಗಳು ನಡೀತವೆ. ಓಕೆ? ಹರೇ ಕೃಷ್ಣ. ಆಯ್ತು ಗುರೂಜಿ. ಥ್ಯಾಂಕ್ ಯು ಗುರೂಜಿ.